Hello everyone, you are watching News Insights. Let's watch today's news updates. ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಅಗಲಿದ ನಂತರ ನಾವು ಅವರು ಫಿಟ್ನೆಸ್ಗೆ ಎಷ್ಟು ಒಂದು ಒತ್ತಾಸೆ ಕೊಡ್ತಾಯಿದ್ರು, ಹೆಲ್ತ್ ವಿಷಯಕ್ಕೆ ಎಷ್ಟು ಒತ್ತಾಸೆ ಕೊಡ್ತಾಯಿದ್ರು, ಅದರ ಮೇಲೆ ಡಿಪೆಂಡ್ ಮಾಡಿ ನಮ್ಮ ಪವರ್ ನಾವು ಅದನ್ನು ಸೇವ್ ಟು ಸಾಯಲ್ ಅಂತ ಫಸ್ಟು ಸ್ಟಾರ್ಟ್ ಮಾಡಿದ್ವಿ ಜಗ್ಗಿ ವಾಸುದೇವ್ ಅವರಿಗೆ ಕಂಠೀರವ ಸ್ಟೇಡಿಯಂನಲ್ಲಿ. ಆ ವರ್ಷವೇ ನಾವು ಒಪ್ಪುವನ್ನು ಮಿಸ್ ಮಾಡಿಕೊಂಡು ಆ ವರ್ಷದಿಂದ ನಾವು ನಮ್ಮ ಪವರ್ ಅನ್ನೋದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದು 4ನೇ ಎಡಿಷನ್ನು. ಪ್ರತಿ ವರ್ಷ ನೈಸ್ ರೋಡಲ್ಲಿ ಆಗ್ತಾಯಿದೆ. ಇದಕ್ಕೆ ಹಲವಾರು ಜನ ಈ ಒಂದು ಹೆಲ್ತ್ನ ಒಂದು ಅವೇರ್ನೆಸ್ಗೋಸ್ಕರ ಹಲವಾರು ಜನ ಇದ್ರ ಬಗ್ಗೆ ಒಳ್ಳೆಯದಾಗಲಿ ಅಂತ ಕಳೆದ 3 ರನ್ನಲ್ಲಿ ಶಿವಣ್ಣವ್ರು ಇರ್ಬೋದು, ರಾಘಣ್ಣವ್ರು ಇರ್ಬೋದು, ಮುರಳಿಯವರು, ವಿಜಯರಾಘವೇಂದ್ರ, ಧನ್ಯ, ಹೀಗೆ ಹಲವಾರು ಜನ, ನಮ್ಮ ವೆಂಕಟೇಶ್ ಪ್ರಸಾದ್ ಅವರು ಇರ್ಬೋದು, ಕೇಣಿಯವರು ಇರ್ಬೋದು, ಇವರೆಲ್ಲರೂ ಕೂಡ ಇದನ್ನು ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿ ಇದನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಇದು 4th ಎಡಿಷನ್. ಈ 4th ಎಡಿಷನ್ ಕೂಡ ನೈಸ್ ರೋಡಲ್ಲಿ ಮಾರ್ಚ್ 15ನೇ ತಾರೀಕು ಪ್ರಾರಂಭ ಆಗುತ್ತೆ. ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ದೀಪ್ತಿ ವಾಸನ್ ಇದ್ದಾರೆ, ಮತ್ತೆ ಬಾಬು ಅವರು ಇದ್ದಾರೆ, ಮತ್ತೆ ಪೂರ್ವ ಅವರು ಇದ್ದಾರೆ. ಈಗ ಬೆಂಗಳೂರಲ್ಲಿ ತುಂಬಾ ರನ್ನಿಂಗ್ ಇವೆಂಟ್ಸ್ ಆಗುತ್ತೆ. ಬ್ಯಾಂಗ್ಳೂರ್ ಇಸ್ ಒನ್ ಆಫ್ ದ ರನ್ನಿಂಗ್ ಕ್ಯಾಪಿಟಲ್. ನಮ್ಮ ವೆದರ್ದಿಂದ ಇರ್ಬೋದು ಅಥವಾ ನಮಗಿರೋ ಫೆಸಿಲಿಟೀಸ್ ಇಂದ ಇರ್ಬೋದು. ನೀವು TCS ಕೇಳಿರ್ತೀರಿ, ಮತ್ತೊಂದು ಕೇಳಿರ್ತೀರಿ. ಸೊ ಇದು ಇಟ್ಸ್ ಅ ಇವೆಂಟ್ ಡನ್ ಬೈ ದ ರನ್ನರ್ಸ್ ಫಾರ್ ದ ರನ್ನರ್ಸ್. ಅಂದರೆ ಪ್ರತಿಯೊಂದು ಹಂತದಲ್ಲೂ ಬರೋರಿಗೆ ಪಾರ್ಟಿಸಿಪೆಂಟ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಬೇಕು ಅವ್ರ ಮಾತಿಗೆ. ಬೋತ್ ಆಫ್ ದೆಮ್ ಆರ್ ಅಲ್ಟ್ರಾ ಮ್ಯಾರಥಾನರ್ಸ್. ಸೊ 100 ಕಿಲೋಮೀಟರ್ ಇರ್ಬೋದು, 160 ಕಿಲೋಮೀಟರ್ಸ್, ದೇ ಆಲ್ ರನ್ ದಟ್, ಲೈಕ್ ಕಾರ್ಬುಲಾ ಚಾಲೆಂಜ್, ಈ ಥರ they have done very big events. So ಈ whole group what we are doing is it's for by the runners. ಈಗ ನಮ್ಮ ಪವರ್ ಹೇಗೆ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ, ಪುನೀತ್ ರಾಜ್ಕುಮಾರ್ ಹಿ ಇಸ್ ವೆರಿ ವೆರಿ ಫಾಂಡ್ ಆಫ್ ಫಿಟ್ನೆಸ್. ಈಗ ಯಾವುದೇ ಥರ ಇರ್ಬೋದು, ಒಂದು ಡೈವಿಂಗ್ ಇರ್ಬೋದು ಅಥವಾ ರನ್ನಿಂಗ್, ಸೈಕ್ಲಿಂಗ್, ಹಿ ವಾಸ್ ವೆರಿ ಪ್ಯಾಷನೆಟ್, ತುಂಬ ಪ್ಯಾಷನೆಟ್ ಅವ್ರ ಬಗ್ಗೆ. ಅಥವಾ ನಾವು ಯಾವಾಗಲೇ ಹೋಗಿ ಹೇಳಿದಾಗ ಈ ಥರ ಒಂದು ಓಡ್ ಬಂದ್ವಿ, ಈ ಥರ ಏನೋ ಒಂದು ಇವೆಂಟ್ ಆಯಿತು ಅಂದರೆ ಹಿ ಎನ್ಕರೇಜ್ ಸೋ ಮಚ್. ಸೊ ಇವಾಗ ನಾವು ಆ ಇಂಡಸ್ಟ್ರಿಯಲ್ಲಿ ಇರೋರು, ಐ ಆಮ್ ನ್ಯೂಟ್ರಿಷನಿಸ್ಟ್ ಬೈ ಪ್ರೊಫೆಷನ್, ದೇ ಆರ್ ರನ್ನರ್ಸ್ ಆ್ಯಂಡ್ ಕೋಚಸ್. ಸೊ ನಮ್ಮ ಟ್ಯಾಲೆಂಟ್ ಏನು ಬಂತು ಅಂದರೆ, ಈಗ ಈಸ್ ಅ ಬಿಗ್ ಮೂವಿ ಆ್ಯಕ್ಟರ್, ಫಿಲಾಂಥ್ರೋಪಿಸ್ಟ್ ಎಲ್ಲಾನು. ಅದನ್ನು ಕೊಂಡಾಡೋದಕ್ಕೆ ಇದರ ಮೂವೀಸ್ ಇರುತ್ತೆ, ಸಾಂಗ್ಸ್ ಇರುತ್ತೆ, ಜನ ಎಲ್ಲ ಕಡೆ ನೋಡ್ತಾನೆ ಇರ್ತಾರೆ. ಬಟ್ ಅವ್ರಿಗಿದ್ದ ಹೆಲ್ತ್ ಬಗ್ಗೆ ಇರೋದನ್ನ ಹೇಗೆ ಸೆಲೆಬ್ರೇಟ್ ಮಾಡೋದು, that aspect of Appu, that aspect of Puneet Rajkumar. So this is what we wanted to give back, saying that ಆ ಒಂದು ಅಂಶ about Appu Mama ಯಾವತ್ತೂ ಉಳ್ಕೊಬೇಕು. ಸೊ ಪೀಪಲ್ ಶುಡ್ ಗೆಟ್ ಮೋಟಿವೇಟೆಡ್, ಒಂದು ಹೆಜ್ಜೆ ಫಿಟ್ನೆಸ್ ಕಡೆಗೆ ಹಾಕಬೇಕು ಅನ್ನೋದು. ಸೊ ಈಗ ಏನಾಗುತ್ತೆ, ರನ್ನರ್ಸ್ ಇವಾಗ ಎನಿ ರನ್ ಆದಾಗ ಓಡೋರು ಓಡ್ತಾನೆ ಇರ್ತಾರೆ. ಅಂದ್ರೆ ರನ್ನರ್ಸ್ ರನ್ ಆಲ್ ದ ಇವೆಂಟ್. ಬಟ್ ತುಂಬಾ ಜನ ನಾವು ಪಬ್ಲಿಕ್ ಇದ್ದೀವಿ ಅಂದ್ರೆ ಈ ತರ ಒಂದು ಇವೆಂಟ್ ಆಗುತ್ತೆ ಅನ್ನೋದೇ ತುಂಬಾ ಜನ ಗೊತ್ತಿಲ್ಲ. ಯಾಕೆಂದ್ರೆ ಇದು ಬೆಳಗ್ಗೆ 5:30 ಶುರು ಆಗುತ್ತೆ, ಬೈ 8:30 ಇವೆಂಟೇ ಮುಗ್ದೋಗಿರುತ್ತೆ. ಸೊ ತುಂಬಾ ಜನಕ್ಕೆ ಈ ತರ ಒಂದು ರನ್ನಿಂಗ್ ಇವೆಂಟ್ಸ್ ಆಗುತ್ತೆ ಬೆಂಗಳೂರಲ್ಲಿ ಅನ್ನೋದೇ ಗೊತ್ತಿರೋಲ್ಲ. ಸೊ ದಿಸ್ ಇಸ್ ಒನ್ ವೇ ವಿ ಆರ್ ಟ್ರೈಂಗ್ ಟು ಮೇಕ್ ಇಟ್ ವೆರ್ ಪೀಪಲ್ ಕ್ಯಾನ್ ಕಮ್. ಇವಾಗ ನಮಗೆ ಫಸ್ಟ್ ಎಡಿಷನ್, ಸೆಕೆಂಡ್ ಎಡಿಷನ್ ಅಲ್ಲೆಲ್ಲ ತುಂಬಾ ಜನ ಕಾಮನ್ ಪಬ್ಲಿಕ್ ಏನಕ್ಕೆ ನಾವು ದುಡ್ಡು ಕೊಟ್ಟು ಓಡಕ್ ಬರಬೇಕು, ನಾವೇನಿಕ್ಕೆ ಅಲ್ಲಿ ನಮ್ಮನೆ ಹತ್ರನೇ ನಡ್ಕೋಬಹುದಲ್ವಾ, ಈ ತರ ಎಲ್ಲ ಎಷ್ಟೊಂದು ಕಾಲ್ಸ್ ಬರ್ತಾ ಇತ್ತು. ಬಟ್ ಅವ್ರಿಗೆಲ್ಲ ನಾನು ಹೇಳಿದ್ದೊಂದೇ, ಒಮ್ಮೆ ಒಂದ್ಸತಿ ಇಬ್ರಿಬ್ರು 3 ಜನ ಬಂದವರಿಗೆ ಕಮಿಂಗ್ ವಿತ್ ಬಿಗರ್ ನಂಬರ್ಸ್. ನಮ್ಗೆ ಗೊತ್ತಿರಲಿಲ್ಲ ಈ ಥರನೂ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಿಕಾಸ್ ಅಷ್ಟು ಸಾವಿರ ಜನ ಮಧ್ಯೆ ವಾಕ್ ಮಾಡೋದಿರ್ಬೋದು, ಯು ಕಮ್ ಬ್ಯಾಕ್, ಫನ್ ಆಕ್ಟಿವಿಟೀಸ್ ಇರುತ್ತೆ, ಡಾನ್ಸ್ ಇರುತ್ತೆ, ಅಥವಾ ಬ್ರೇಕ್ಫಾಸ್ಟ್ ಇರುತ್ತೆ. ಸೊ ಇಟ್ಸ್ ಅ ವೆರಿ ನೈಸ್ ಮಾರ್ನಿಂಗ್. ಒಂದು 3-3.5 ಗಂಟೆ ಇಟ್ ಇಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಸೊ ನಿಮ್ಮನ್ನು ಎಲ್ಲರೂ ವಿ ಆರ್ ಇನ್ವೈಟಿಂಗ್, ಪ್ಲೀಸ್ ಕಮ್, ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಒಮ್ಮೆ. ಸೊ ಯು ನೋ ವಾಟ್ ಇಸ್ ಇಟ್. ಬೆಳಿಗ್ಗೆ ಹೊತ್ತು ಹೇಗೆ ಚೆನ್ನಾಗಿರುತ್ತೆ ಬ್ಯಾಂಗ್ಳೂರ್ ಅನ್ನೋದು. ಇದು ನೈಸ್ ರೋಡಲ್ಲಿ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಒನ್ ಸ್ಟ್ರೆಚ್ ರೋಡ್. ಸೊ ಆ್ಯಂಡ್ ವಿ ಆರ್ ಡೂಯಿಂಗ್ 3 ಕ್ಯಾಟಗರಿನೂ ಮಾಡ್ತಾ ಇದ್ದೀವಿ. 5K ನೈಸ್ ರೋಡಲ್ಲಿ ಎಲ್ಲಿ? ಹೊಸಕೆರೆಹಳ್ಳಿ ಟೋಲ್ ಜಂಕ್ಷನ್ ಬರುತ್ತಲ್ಲ, PS ಕಾಲೇಜ್ ಟೋಲ್ ಜಂಕ್ಷನ್, ಅಲ್ಲಿಂದನೇ ಸ್ಟಾರ್ಟ್ ಆಗಿ ಅಲ್ಲೇ ಎಂಡ್ ಆಗುತ್ತೆ. ಸೊ 5K, 10K ಮತ್ತೆ 21.1 ಅಂದರೆ ಹಾಫ್ ಮ್ಯಾರಥಾನ್, 3 ಕ್ಯಾಟಗರಿಯಲ್ಲಿರುತ್ತೆ. 5K ಪ್ರಿಡಾಮಿನೆಂಟ್ಲಿ ಫ್ಯಾಮಿಲೀಸ್, ಈಗ ಫಸ್ಟ್ ಟೈಮರ್ಸ್, ಅವ್ರು ವಾಕ್ ಮಾಡ್ಬೋದು, ರನ್ ಮಾಡ್ಬೋದು. 10K and 21K ಆರ್ ಪ್ರೋಗ್ರೆಸಿವ್. ಸೊ ನಮಗೆ ಫಸ್ಟ್ 2 ಎಡಿಷನ್ಸ್ ಇಂದೆಲ್ಲ 5K ಮಾಡ್ಕೊಂಡು ಬಂದವು. ನಾವು ದೇ ಆರ್ ಆಲ್ರೆಡಿ ಟು 10 and 21. ಸೊ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ದಟ್. ಅಂದರೆ ಇದು ಇನ್ನೂ ಅವೇರ್ನೆಸ್ ಮೂಡಬೇಕು. ತುಂಬ ಜನಕ್ಕೆ ಇದ್ರ ಅವೇರ್ನೆಸ್ ಇಲ್ಲ, ಥರ ಒಂದು ರನ್ನಿಂಗ್ ಇವೆಂಟ್ಸ್ ಬೆಂಗಳೂರಲ್ಲಿ ಆಗುತ್ತೆ ಅನ್ನೋದು. ಸೊ ಥ್ರೂ ನಮ್ಮ ಪವರ್ ಅದನ್ನ ನಾವು ಜನಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದು. How to register? ಈ ವರ್ಷ ವಿ ಹ್ಯಾವ್ ಕ್ಲೋಸ್ ಟು 4,000. Any age group? ಇಲ್ಲ, we having from kids to up to 60. ನಮ್ಮ ಪ್ರೈಸ್ ಕ್ಯಾಟಗರೀಸ್ ಕೂಡ 60 ತನಕ ಇದೆ. ಓಕೆ, ಹ್ಯಾಂಡಿಕ್ಯಾಪ್ ಪೀಪಲ್ ಗೂ ಇದೆಯಾ ಇದರಲ್ಲಿ? ಬರ್ತಾರೆ. ಏನು ಅರೇಂಜ್ಮೆಂಟ್ಸ್ ಮಾಡಿದ್ದೀರಾ? ಹ್ಯಾಂಡಿಕ್ಯಾಪ್ ಇದುವರೆಗೂ ಅಂದ್ರೆ ಕೆಲವು ಬ್ಲೈಂಡ್ ಗ್ರೂಪ್ ಇಂದ ಒಮ್ಮೆ ಬಂದಿದ್ರು, ಅವ್ರು ಅಪ್ರೋಚ್ ಮಾಡಿದ್ರು. ಅಲಾಟ್ ದೆಮ್ ರನ್
ಜೊತೆಗೆ ಒಬ್ರು ಓಡ್ತಾರೆ ಅವ್ರ ಜೊತೆಗೆ. ಸೊ ಬಡಿ ರನ್ನರ್ ತರ ಅವ್ರ ಜೊತೆಗೆ ಕಂಪ್ಲೀಟ್ ಮಾಡ್ತಾರೆ. ಗೈಡ್ ರನ್ನರ್ಸ್. ಫಸ್ಟ್ ಏಡ್ ಅರೇಂಜ್ಮೆಂಟ್ಸ್ ಏನು ಮಾಡಿದ್ದೀರಾ? ಫಸ್ಟ್ ಏಡ್ ಇರುತ್ತೆ. ಏನ್ ಮಾಡಿದ್ದೀರಾ arrangements? ಕಾವೇರಿ ಹಾಸ್ಪಿಟಲ್ ಅಂತ ಇರುತ್ತೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಒಂದು ಟೆಂಟ್ ಅಲ್ಲಿ ವಿಲ್ ಹ್ಯಾವ್ ಫುಲ್ ಮೆಡಿಕಲ್ ಪ್ರೊಸೀಜರ್. ಡಾಕ್ಟರ್ಸ್ ವಿಲ್ ಬಿ ದೇರ್, ನರ್ಸಸ್ ವಿಲ್ ಬಿ ದೇರ್. 2 ಆಂಬ್ಯುಲೆನ್ಸ್ ಇರುತ್ತೆ, ಆನ್ ದ ರೂಟ್ 1 ಸ್ಟೇಷನ್. ಆಮೇಲೆ ಫಿಸಿಯೋಥೆರಪಿ ಸೆಂಟರ್ ಕೂಡ, ಫಿಸಿಯೋಥೆರಪಿ ಕೂಡ ಇರುತ್ತೆ. ನಿಮಗೆ ರಿಪೋರ್ಟ್ ಬಂದ್ಮೇಲೆ ಎಲ್ಲೋ ಕ್ಯಾಚ್ ಆಗಿರುತ್ತೆ ಅಥವಾ ಏನೋ ಒಂದು ಸ್ಟ್ರೈನ್ ಆಗಿರುತ್ತೆ. ಸೊ ವಿಲ್ ಎನ್ಶೋರ್ ಆಲ್ ದಟ್ ಇಸ್ ಟೇಕನ್. ಏನ್ ಕೊಡ್ತೀರಾ ಹಾಸ್ಪಿಟಲ್ಗೆ? Prizes ಇದೆ ಸರ್. Prizes for all categories, different age categories ಇದೆ. ಒಂದೇ ಅಂತ we start from 18 to what are the categories? ಡೇಟ್ ಬಂದು 15th ಮಾರ್ಚ್ ಬೆಳಿಗ್ಗೆ 5:30 ಸ್ಟಾರ್ಟ್ ಆಗುತ್ತೆ. ಪ್ರೈಸಸ್ ಬಂದು ಇದು 10K ಮತ್ತೆ ಹಾಫ್ ಮ್ಯಾರಥಾನ್ಗೆ ಪ್ರೈಸ್ ಇರುತ್ತೆ. ಫಸ್ಟ್, ಸೆಕೆಂಡ್, ಥರ್ಡ್, ಮೆನ್ ಆ್ಯಂಡ್ ವಿಮೆನ್. ಹಾಗೆ ಏಜ್ ಕ್ಯಾಟಗರಿ ಇರುತ್ತೆ. ಅಪ್ ಟು 30 ಇರುತ್ತೆ, 30 to 45 ಇರುತ್ತೆ, 46 to 60 ಆ್ಯಂಡ್ 60 ಆ್ಯಂಡ್ ಅಬೌವ್. ಪಾರ್ಟಿಸಿಪೆಂಟ್ಸ್ ಏನು ಮಾಡ್ತಿದ್ದೀರಾ? ಪಾರ್ಟಿಸಿಪೆಂಟ್ಸಿಗೆ ಅವರಿಗೆ ಟಿ ಶರ್ಟ್ ಸಿಗುತ್ತೆ. ಆಮೇಲೆ ಗುಡಿ ಬ್ಯಾಗಲ್ಲಿ ಈಗ ನಮ್ಮ ಸ್ಪಾನ್ಸರ್ಸ್ ಇಂದ ಏನಾದರೂ ಒಂದು ಗುಡಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈ ಸಲ CCB ಕೆಫೆ ಕಾಫಿ ಡೇ ಇಂದ ಈಗ ಬಿಗ್ ಕಿಟ್ ಅಂತ ಕೊಡ್ತೀವಿ ಸರ್. ಅಲ್ಲಿ ಪಾರ್ಟಿಸಿಪೆಂಟ್ಸ್ ಏನು ಅಂತಂದ್ರೆ ಒಂದು ಇದರಲ್ಲಿ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಸೇ ಅಂದ್ರೆ ನಮ್ಮ ಎಡಿಷನ್ ಇಂದ ಫಸ್ಟ್ ಟೈಮ್ ಇನ್ ಬ್ಯಾಂಗ್ಳೂರ್ ಇನ್ ಎನಿ ರನ್ನಿಂಗ್ ಇವೆಂಟ್ ಅಲ್ಲಿ ವಿ ಡೂ ಡೋರ್ ಡೆಲಿವರಿ ಆಫ್ ದ ಬಿಬ್ಸ್. ಈಗ ಯೂಶುವಲಿ ಏನಾಗುತ್ತೆ ರನ್ನಿಂಗ್ ಇವೆಂಟ್ ಸಂಡೇ ಅಂತಂದ್ರೆ ಫ್ರೈಡೇ ಸ್ಯಾಟರ್ಡೇ ಬಿಬ್ ಡಿಸ್ಟ್ರಿಬ್ಯೂಷನ್ ಅಂತ ಒಂದಾಗುತ್ತೆ. ಅಂದ್ರೆ ನೀವು ರಿಜಿಸ್ಟರ್ ಆಗಿದ್ರೆ ನೀವು ಹೋಗಿ ನೀವು ಬಿಬ್ ಅಂದ್ರೆ ದಟ್ ವಾಟ್ ಯು ವೇರ್, ಅದೇ ಇಟ್ಸ್ ಲೈಕ್ ಯುವರ್ ಟಿಕೆಟ್ ಟು ದ ರನ್. ಅದಿಲ್ಲದೆ ಹೋದ್ರೆ ವಿ ವಿಲ್ ನಾಟ್ ಅಲೌ ಇನ್ಸೈಡ್ ದ ಸೆಂಟರ್. ಸೊ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕೆಲವು ವೆನ್ಯೂಸ್ ಇರುತ್ತೆ, ಅಲ್ಲಿ ಹೋಗ್ಬೇಕಾಗುತ್ತೆ. ಯಾವ್ದಾದ್ರು ಕಾರಣದಿಂದ ಕೆಲವ್ರಿಗೆ ರಿಜಿಸ್ಟರ್ ಮಾಡಿದ್ರು ಕೂಡ ಹೋಗೋದಕ್ಕಾಗೋದಿಲ್ಲ. ಹೆಲ್ತ್ ಇರ್ಬೋದು, ಮತ್ತೊಂದು ಇರ್ಬೋದು. ಸೊ ದೇ ಮಿಸ್ ಔಟ್. ಪೇ ಮಾಡಿದಕ್ಕೆ ಟಿ ಶರ್ಟ್ ಸಿಗಲ್ಲ, ಮತ್ತೊಂದು ಸಿಗಲ್ಲ. ಸೊ ವಾಟ್ ವಿ ಡಿಸೈಡ್ ಟು ಡೂ ಇಸ್ ವಿ ಆರ್ ಡೂಯಿಂಗ್ ಅ ಡೋರ್ ಡೆಲಿವರಿ. ಈಗ ಬೆಂಗಳೂರಲ್ಲಿ ಯಾವುದೇ ಭಾಗದಲ್ಲಿ ಇಟ್ಟರು, ಈಗ ಸೆಂಟರ್ ಆಫ್ ದ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ 2 ವರ್ಷ ಮಾಡಿದ್ವಿ ನಾವು ಬಿಬ್ ಡಿಸ್ಟ್ರಿಬ್ಯೂಷನ್. ಬಟ್ ರಾಜರಾಜೇಶ್ವರಿ ನಗರಲ್ಲಿ ಇರೋರು ನೀವೇನಿಗೆ ಅಷ್ಟು ದೂರ ಇಡ್ತೀರಾ, ಟ್ರಾಫಿಕ್ ಅಂತಾರೆ, ಅಥವಾ ಈ ವೈಟ್ ಫೀಲ್ಡ್ ಈ ಕಡೆ ಇರೋರಂತೂ ಬರಕ್ಕೆ ಹೋಗಿಲ್ಲ. ಸೊ ಏನ್ ಡಿಸೈಡ್ ಮಾಡಿದ್ವಿ ಅಂದ್ರೆ ಬೆಂಗಳೂರಲ್ಲಿ ಎಲ್ಲಿಟ್ರು ಇನ್ನೊಬ್ರು ದೂರ. ಸೊ ಹೇಗೆ ಎಲ್ರಿಗೂ ತಲುಪಿಸೋದು? ವಿ ಆರ್ ಡೂಯಿಂಗ್ ಡೋರ್ ಡೆಲಿವರಿ. ಸೊ ಪ್ರತಿಯೊಂದು ಪಾರ್ಟಿಸಿಪೆಂಟ್ಗೂ ಆಪ್ಷನ್ ಇರುತ್ತೆ ರಿಜಿಸ್ಟರ್ ಆಗುವಾಗ. ಐದರ್ ದೇ ಕ್ಯಾನ್ ಆಪ್ಟ್ ಫಾರ್ ಡೋರ್ ಡೆಲಿವರಿ, ಅವ್ರು ತಾವೇ ಬಂದು ಪಿಕಪ್ ಮಾಡ್ತೀವಿ ಅಂತ ಆಪ್ಟ್ ಮಾಡ್ಕೊಬಹುದು. ಸೊ ಈ ಬಿಬ್ ಕಿಟ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಟಿ ಶರ್ಟ್ ಇರುತ್ತೆ, ಬಿಬ್ ಇರುತ್ತೆ, ಆಮೇಲೆ ನಮ್ದು ಗುಡೀಸ್ ಇರುತ್ತೆ. ಒಂದು ಅಪ್ಪುದು ಒಂದು ಹೆಸರಲ್ಲಿ ಒಂದು ಬುಕ್ ಇದೆ, ಕಾಫಿ ಇರುತ್ತೆ, ಕಾಫಿ ಪೌಡರ್ ಅಂಡ್ ಏನೋ ಒಂದು ಎನರ್ಜಿ ಡ್ರಿಂಕ್ ಇದೆ, ಅಂಡ್ ಕೂಪನ್ಸ್ ಇದೆ. ಇವಾಗ ಈ ಸತಿ ಟೈಡ್ ಅಪ್ ನೇತ್ರಧಾಮ. ಕಾಫಿ ಪೌಡರ್ ಎಸ್, ಏನಾಗೋದು? ಇಟ್ಸ್ nammapowerrun.com. ಅದರಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ರಿಜಿಸ್ಟರ್. Registration fee. There will be registration fee for 5K, 10K, 21K. How much is that? ಇವಾಗ ತಾನೇ ನಂದು early bird offer ಮುಗಿತು. Okay, it's 900 plus taxes per 5K ಗೆ early bird price was 900 plus GST. 10K ಬಂದು 1200 plus GST and half marathon ಗೆ 1500 plus GST. early bird ಆದ್ಮೇಲೆ 5K ಗೆ it's 1400 plus GST and 10K is 1800 plus GST. half marathon is 2200 plus GST. ಅದೊಂದು ವಿಶಿಷ್ಟವಾಗಿ ಮೆಡಲ್ ಡಿಸೈನ್ ಆಗುತ್ತೆ ಪವರಲ್ಲಿ. ಒಂದೊಂದು ವರ್ಷ ಒಂದೊಂದು ಕಾನ್ಸೆಪ್ಟ್ ನಾವು ಬಿಲ್ಡಪ್ ಮಾಡ್ತಾ ಇದ್ದೀವಿ. ಫಸ್ಟು ಸ್ಟಾರ್ಟ್ ಮಾಡಿದಾಗ ಇದು ವಿಧಾನಸೌಧದಿಂದ ಸ್ಟಾರ್ಟ್ ಮಾಡೋದು, ಫಸ್ಟು ಅಪ್ಪು ಹೆಸರಲ್ಲಿ ಸ್ಟಾರ್ಟ್ ಮಾಡೋದು, ಆಮೇಲೆ ಅಪ್ಪು ಫೋಟೋ ಎಲ್ಲ ಕಡೆ ಇದ್ದೇ ಇರುತ್ತೆ. ಮೆಡಲ್ಸು ಭಾಳ ಡಿಫ್ರೆಂಟ್ ಡಿಸೈನಾಗಿ ಬರುತ್ತೆ. ಇದು ಫಸ್ಟು ವಿಧಾನಸೌಧದ್ದು ಮಾಡ್ತೀವಿ, ಸೆಕೆಂಡ್ ಇಯರ್ ನಾವು ಅದನ್ನು ಇದರ ಮೈಸೂರು ಪ್ಯಾಲೇಸ್ ಮಾಡ್ತೀವಿ. ಈ ವರ್ಷ 4th ಇವೆಂಟನ್ನು ನಾವು ಹಂಪೆ ಅಂದರೆ ಕರ್ನಾಟಕದ ಒಂದೊಂದು ಇಂಪಾರ್ಟೆಂಟ್ ಪ್ಲೇಸಸ್ನ ಅಪ್ಪು ರೆಪ್ರೆಸೆಂಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಪ್ಪುರನ್ನು ರೆಪ್ರೆಸೆಂಟ್ ಮಾಡಬೇಕು. ಮತ್ತು ಈ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಅಪ್ಪು ಇಸ್ ಅನ್ ಇನ್ಸ್ಪಿರೇಷನ್. ಅವ್ರಿಗಿರೋದೇ ಇನ್ಸ್ಪಿರೇಷನ್ ಅಂತಲೇ ಸ್ಫೂರ್ತಿ ಅನ್ನೋದೇ ಅವ್ರದ್ದು ಒಂದು ನೇಮ್. ಅವ್ರ ಹೆಸರಿನಲ್ಲಿ ಈ ರನ್ ಮಾಡ್ತಾ ಇರೋದು ಮುಂದೊಂದು ದಿನ ಇಡೀ ಕರ್ನಾಟಕದಿಂದ ಇದೊಂದು ದೊಡ್ಡ ರನ್ ಆಗಬೇಕು ಅಂತೇಳಿ ಅದೊಂದು ಭಾಳ ಆಸೆ ಇದೆ. ಒಂದು 50,000ಕ್ಕೂ ಹೆಚ್ಚು ಜನ ಓಡಬೇಕು. ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಇಂದಲೂ ಕೂಡ ಈ ರನ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮೊದಲನೇ ವರ್ಷದಿಂದಲೇ ಅದನ್ನು ಪ್ಯಾರಾಮೀಟರ್ಸ್ನ ಭಾಳ ಅಚ್ಚುಕಟ್ಟಾಗಿ ಪ್ರತಿಯೊಂದನ್ನು ಕೂಡ ಒಂದು ಕಾಂಪಿಟೇಟಿವ್ ಆಗಿ ಕಾರ್ಪೊರೇಟ್ ಲೆವೆಲಲ್ಲಿ ಇದನ್ನ ಡಿಸೈನ್ ಮಾಡ್ಕೊಂಡು ಬರ್ತಾ ಇದ್ವಿ. 21 ಕಿಲೋಮೀಟರ್ ಓಡೋರು ಭಾಳ ವಿಶೇಷವಾಗಿರ್ತಾರೆ. ನಮ್ಮ ಮೊದಲನೇ ವರ್ಷಕ್ಕೂ ಈ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ 3ರಷ್ಟು ಇನ್ಕ್ರೀಸ್ ಆಗಿದೆ. ಮೋರ್ ದ್ಯಾನ್ 300 ಮೆಂಬರ್ಸ್ 21 ಕಿಲೋಮೀಟರ್ಸ್ ಅದು ಒಂದು ರನ್ನ ಒಂದು ಕ್ವಾಲಿಟಿನ ಡಿಸೈನ್ ಮಾಡುತ್ತೆ. ಜೊತೆಗೆ
ಒಂದೇನು ಅಂತಂದ್ರೆ ಒಂದು ಹೆಲ್ತ್ ಕಾನ್ಸೆಪ್ಟ್ ಒಪ್ಪುದು, ಎರಡನೇದು ಪುನೀತ್ ರಾಜ್ಕುಮಾರ್ ಅವರೇ ಕಣ್ಣನ್ನ ಕೊಟ್ಟದ್ರಿಂದ, ಅವ್ರ ಫ್ಯಾಮಿಲಿ ರಾಜ್ಕುಮಾರ್ ಇರ್ಬೋದು, ಪಾರ್ವತಮ್ಮ ರಾಜ್ಕುಮಾರ್ ಇರ್ಬೋದು, ಕಣ್ಣು ಕೊಟ್ಟದ್ರಿಂದ ಡೊನೇಟ್ ಐಸ್ ಗಿಫ್ಟ್ ಸೈಟ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಅದನ್ನು ಕೂಡ ಜನಗಳಿಗೆ ನಮ್ಮ ಲೋಗೋಗಳ ಮುಖಾಂತರ ತಿಳಿ ಹೇಳ್ತಾ ಇದ್ದೀವಿ, ವೆರಿ ಇಂಪಾರ್ಟೆಂಟ್ ಅಂತ. ಜೊತೆಗೆ ಇವತ್ತಿನ ಪರಿಸ್ಥಿತಿನಲ್ಲಿ ಗ್ಲೈಕೋಮಾ ಅಂತ ಅನ್ನೋದು ದೊಡ್ಡ ಡಿಸೀಸ್ ಇದು, ಯಾರಿಗೆ ಯಾವ ತರ ಪ್ರಾಬ್ಲಮ್ ಇರುತ್ತೆ ಅಂತ ಗೊತ್ತಾಗಲ್ಲ. ಈ ಸರಿ ನಾವು ನೇತ್ರಧಾಮ, ಶಂಕರ ಹಾಸ್ಪಿಟಲ್ ಜೊತೆ ಎಲ್ಲ ಟೈಅಪ್ ಆಗಿ ಜನಗಳಿಗೆ ಈ ಗ್ಲೈಕೋಮಾ ಬಗ್ಗೆನೂ ಒಂದು ಅವೇರ್ನೆಸ್ ಗೊತ್ತಾಗಬೇಕು ಅಂತೇಳಿ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅವ್ರದ್ದು ಕೂಡ ಅವತ್ತು ಅಲ್ಲಿ ಸ್ಟಾಲ್ಸ್ ಇರುತ್ತೆ.